ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ 2025ರ ದೀಪಾವಳಿ ಅಕ್ಟೋಬರ್ 20ರಂದು ಅಥವಾ ಅಕ್ಟೋಬರ್ 21ರಂದು ಅಂತ ಎಲ್ರಿಗೂ ಕನ್ಫ್ಯೂಸ್ ಆಗ್ತಾ ಇದೆ. ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. 2025ರ ದೀಪಾವಳಿಯ ಹಬ್ಬ ಯಾವಾಗ ಎಂಬುದರ ಬಗ್ಗೆ ಎಲ್ಲರಲ್ಲೂ ಗೊಂದಲವಿದೆ. ಈ ವರ್ಷ ದೀಪಾವಳಿ ಹಬ್ಬವನ್ನು ಎರಡೆರಡು ದಿನ ಆಚರಿಸಲಾಗುತ್ತಿದೆ. 2025ರ ದೀಪಾವಳಿ ಹಬ್ಬದ ಸರಿಯಾದ ದಿನಾಂಕ ಯಾವುದು? ದಿನಾಂಕಗಳ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ. ಭಾರತದಲ್ಲಿ ಆಚರಿಸಲಾಗುವ ಅತ್ಯಂತ ದೊಡ್ಡ ಹಬ್ಬಗಳಲ್ಲಿ ದೀಪಾವಳಿಗೆ ಹೆಚ್ಚು ಸ್ಥಾನ ಇದೆ. ದೇಶಾದ್ಯಂತ ಈ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಹಾಗೂ ಸಂಭ್ರಮದಿಂದ ಆಚರಿಸುತ್ತಾರೆ. ದೀಪಾವಳಿ ಹಬ್ಬದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ದೀಪಾವಳಿ ಹಬ್ಬವನ್ನು ಪ್ರತಿ ವರ್ಷ ಆಶ್ವಯುಜ ಮಾಸದ ಅಂತ್ಯದಲ್ಲಿ ಅಥವಾ ಕಾರ್ತಿಕ ಮಾಸದ ಆರಂಭದಲ್ಲಿ ಆಚರಿಸಲಾಗುತ್ತದೆ. ದೀಪಾವಳಿ ಹಬ್ಬದ ದಿನದಂದು ಶ್ರೀರಾಮನು 14 ವರ್ಷಗಳ ವನವಾಸದ ನಂತರ ತನ್ನ ಸಹೋದರ ಮತ್ತು ಪತ್ನಿಯೊಂದಿಗೆ ಅಯೋಧ್ಯೆಗೆ ಮರಳಿ ಬಂದ ದಿನವಾಗಿದೆ. ಈ ವರ್ಷ ಅಂದರೆ 2025ರ ದೀಪಾವಳಿ ಹಬ್ಬದ ದಿನಾಂಕದ ಬಗ್ಗೆ ಸಾಕಷ್ಟು ಗೊಂದಲವಿದೆ. 2 ದಿನಗಳ ಅಮಾವಾಸ್ಯೆ ಬಂದಿದೆ, ಅದಕ್ಕೋಸ್ಕರ ಈ ಗೊಂದಲ ಶುರುವಾಗಿದೆ. 2025ರ ಆಶ್ವಯುಜ ಅಮಾವಾಸ್ಯೆಯನ್ನು 2 ದಿನಗಳ ಕಾಲ ಆಚರಿಸಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಶ್ವಯುಜ ಅಮಾವಾಸ್ಯೆ ತಿಥಿಯು ಅಕ್ಟೋಬರ್ 20ರ ಸೋಮವಾರ ಮಧ್ಯಾಹ್ನ 3:45ರಿಂದ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಕ್ಟೋಬರ್ 21ರ ಮಂಗಳವಾರ ಸಂಜೆ 5:50ವರೆಗೆ ಮುಂದುವರಿಯುತ್ತದೆ. ಆದ್ದರಿಂದ ದೀಪಾವಳಿಯನ್ನು ಅಕ್ಟೋಬರ್ 20ರಂದು ಆಚರಿಸಲಾಗುತ್ತದೆ. ಆದರೆ ಆಶ್ವಯುಜ ಅಮಾವಾಸ್ಯೆಯ ದಾನ ಮತ್ತು ಸ್ನಾನದ ಆಚರಣೆಗಳು ಮರುದಿನ ಬೆಳಿಗ್ಗೆ ಅಕ್ಟೋಬರ್ 21ರಂದು ನಡೆಯುತ್ತದೆ. ದೀಪಾವಳಿಯನ್ನು ಅಕ್ಟೋಬರ್ 20ರಂದು ಯಾಕೆ ಆಚರಿಸಲಾಗುತ್ತದೆ ಅಂತ ನೋಡೋದಾದರೆ, ಆಶ್ವಯುಜ ಅಮಾವಾಸ್ಯೆಯ ಮೊದಲ ದಿನವು ಪ್ರದೋಷ ಮತ್ತು ನಿಶ್ಚಿತ ಮುಹೂರ್ತದಲ್ಲಿ ಬರುತ್ತದೆ. ಆದ್ದರಿಂದ ಅಕ್ಟೋಬರ್ 20ರ ಸೋಮವಾರದಂದು ದೀಪಾವಳಿಯನ್ನು ಆಚರಿಸುವುದು ಸೂಕ್ತವಾಗಿದೆ. ಮರುದಿನ ಅಮಾವಾಸ್ಯೆ ತಿಥಿ ಸೂರ್ಯಾಸ್ತದ ಮೊದಲು ಕೊನೆಗೊಳ್ಳುತ್ತದೆ. ಪ್ರದೋಷ ಕಾಲ ಅಥವಾ ನಿಶ್ಚಿತ ಕಾಲ ಇರುವುದಿಲ್ಲ. ದೀಪಾವಳಿಯ ಪ್ರದೋಷ ಕಾಲ ಮತ್ತು ನಿಶ್ಚಿತ ಕಾಲದ ಸಮಯದಲ್ಲಿ ಮಾತ್ರ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ವಾಡಿಕೆಯಾಗಿದೆ. ದೀಪಾವಳಿಯ ನಿಶ್ಚಿತ ಕಾಲದ ಸಮಯದಲ್ಲಿ ಲಕ್ಷ್ಮಿಯ ಆಗಮನವನ್ನು ಶಾಸ್ತ್ರಗಳು ಶ್ರೇಷ್ಠವೆಂದು ಪರಿಗಣಿಸುತ್ತವೆ. ಈ ಪರಿಸ್ಥಿತಿಯಲ್ಲಿ ಧರ್ಮಗ್ರಂಥಗಳ ಲೆಕ್ಕಾಚಾರಗಳ ಪ್ರಕಾರ ಪ್ರದೋಷ ಕಾಲದಲ್ಲಿ ವ್ಯಾಪಿನಿ ತಿಥಿ ಅಕ್ಟೋಬರ್ 20ರಂದು ಸೋಮವಾರ ಬರುತ್ತದೆ. ಹೀಗಾಗಿ ಈ ದಿನದಂದು ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಮಾವಾಸ್ಯೆ ದಿನದ ಸ್ನಾನ ಮತ್ತು ದಾನವನ್ನು ಅಕ್ಟೋಬರ್ 21ರಂದು ಬೆಳಿಗ್ಗೆ ನಡೆಸಲಾಗುತ್ತದೆ. ಅಮಾವಾಸ್ಯೆ ತಿಥಿ ಸೂರ್ಯಾಸ್ತದ ಮೊದಲು ಕೊನೆಗೊಳ್ಳುತ್ತದೆ ಮತ್ತು ಶುಕ್ಲ ಪ್ರತಿಪದ ತಿಥಿ ಆರಂಭವಾಗುತ್ತದೆ. ಈ ದಿನಾಂಕದಂದು ದೀಪಾವಳಿಯನ್ನು ಆಚರಿಸಲಾಗುವುದಿಲ್ಲ. ಈ ಬಾರಿ ಅಕ್ಟೋಬರ್ 20ರಂದು ಬರುವ ಪ್ರದೋಷ ವ್ಯಾಪಿನಿ ಅಮಾವಾಸ್ಯೆಯಂದು ದೀಪಾವಳಿ ಹಬ್ಬವನ್ನು ಆಚರಿಸುವುದು ಒಳ್ಳೆಯದು. 5 ದಿನಗಳ ಕಾಲ ದೀಪಾವಳಿ ಹಬ್ಬಗಳನ್ನು ಆಚರಿಸುತ್ತೇವೆ. ಅದು ಯಾವತ್ತು ಅಂತ ನೋಡೋಣ. 2025ರ ದೀಪಾವಳಿ ಹಬ್ಬವನ್ನು 5 ದಿನಗಳ ಕಾಲ ಅಲ್ಲ, ಬದಲಾಗಿ 6 ದಿನಗಳವರೆಗೆ ಆಚರಿಸಲಾಗುತ್ತದೆ. ಧನ್ತೆರಸ್ 2025 ಅಕ್ಟೋಬರ್ 18ರಂದು, ರೂಪ್ ಚೌದಾಸ್ ಅಕ್ಟೋಬರ್ 19ರಂದು, ನರಕ ಚತುರ್ದಶಿ ದೀಪಾವಳಿ ಅಕ್ಟೋಬರ್ 20ರಂದು, ಅಮಾವಾಸ್ಯೆ ಸ್ನಾನ ದಾನ ಅಕ್ಟೋಬರ್ 21ರಂದು, ಗೋವರ್ಧನ ಪೂಜೆ ಅಕ್ಟೋಬರ್ 22ರಂದು, ಬಾಯಿ ದೂಜ್ ಅಕ್ಟೋಬರ್ 23ರಂದು. ಈ ವರ್ಷ ದೀಪೋತ್ಸವವನ್ನು 5 ದಿನಗಳಲ್ಲ 6 ದಿನಗಳ ಕಾಲ ಆಚರಿಸಲಾಗುತ್ತದೆ. ಅಕ್ಟೋಬರ್ 18ರ ಶನಿವಾರದಂದು ಧನ್ತೆರಸ್, ಅಕ್ಟೋಬರ್ 19ರ ಭಾನುವಾರದಂದು ರೂಪ್ ಚೌದಾಸ್, ಅಕ್ಟೋಬರ್ 20 ಸೋಮವಾರದಂದು ದೀಪಾವಳಿ, ಅಕ್ಟೋಬರ್ 21 ಮಂಗಳವಾರದಂದು ಸ್ನಾನ ಮತ್ತು ದಾನ ಅಮಾವಾಸ್ಯೆ, ಅಕ್ಟೋಬರ್ 22ರಂದು ಬುಧವಾರ ಗೋವರ್ಧನ ಪೂಜೆ, ಅಕ್ಟೋಬರ್ 23ರಂದು ಗುರುವಾರ ಬಾಯಿ ದೂಜ್. 2025ರ ದೀಪಾವಳಿ ಹಬ್ಬ ಯಾವಾಗ ಎಂಬುದರ ಬಗ್ಗೆ ಸಾಕಷ್ಟು ಜನರಲ್ಲಿ ಗೊಂದಲಗಳಿತ್ತು. ಆದರೆ ಈ ವಿಡಿಯೋ ನಿಮಗೆ ದೀಪಾವಳಿ ಹಬ್ಬವನ್ನು ಆಚರಿಸಲು ಶುಭ ದಿನ ಯಾವುದು ಎಂಬುದರ ಬಗ್ಗೆ ನಿರ್ದಿಷ್ಟವಾದ ಉತ್ತರವನ್ನು ನೀಡಿದೆ. ಈ ವಿಡಿಯೋದಲ್ಲಿ ಹೇಳಿರುವಂತೆ 2025ರ ದೀಪಾವಳಿ ಹಬ್ಬವನ್ನು ನಾವು ಅಕ್ಟೋಬರ್ 20ರಂದು ಆಚರಿಸುತ್ತಿದ್ದೇವೆ. ನೋಡಿದ್ರಲ್ಲ, ನಿಮಗಿರೋ ಗೊಂದಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.